ಇವತ್ತು ಪುನಿಗೆ ಚಿಕನ್ ಮತ್ತು ಫಿಶ್ ಕಬಾಬ್ ಬೇಕಂತೆ. ಗ್ರೀನರಿ ಚಿಕನ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪು 18 ವ್ಲಾಗ್ಸ್. ತುಂಬ ಜನ ಕೇಳ್ತಾ ಇದ್ರೆ ಯಾಕೆ ಮನೆ ಕನ್ಸ್ಟ್ರಕ್ಷನ್ ವ್ಲಾಗ್ ಮಾಡ್ತಿಲ್ಲ ಅಂತ. ಇದು ನನ್ನ ಹಸ್ಬೆಂಡ್ ಮನೆ ಆಗಿತ್ತು. ಗೃಹ ಪ್ರವೇಶ ಆದಮೇಲೆ ಹುಡುಗಿ ಮನೆಗೆ ಬರಬಾರ್ದು ಅಂತ ಶಾಸ್ತ್ರ ಅಂತೆ. ಅದಕ್ಕೆ ನಾನು ಮನೆಗೆ ಬಂದಿರಲಿಲ್ಲ. ಈಗ ಗೃಹ ಪ್ರವೇಶನ ಆಯಿತು, ಮದುವೆನೂ ಆಯಿತು. ಸೊ ಫೈನಲಿ ನಾನು ಮನೆಗೆ ಬಂದಿದ್ದೀನಿ. ಈಗ ನಾನು ನಮ್ಮ ಮನೇನ ಹೇಗೆ ಸೆಟಪ್ ಮಾಡ್ತೀನಿ ಮತ್ತು ನಾವು ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ, ಬೆಡ್ರೂಮ್ ಯಾವ ಥರ ಸೆಟಪ್ ಮಾಡ್ತೀನಿ ಅಂತ ಕಂಪ್ಲೀಟ್ ವ್ಲಾಗ್ ಎಲ್ಲ ಮಾಡ್ತೀನಿ. ಇವತ್ತು ಪುನಿಗೆ ಚಿಕನ್ ಮತ್ತು ಫಿಶ್ ಕಬಾಬ್ ಬೇಕಂತೆ, ಅದಕ್ಕೆ ತರಕ್ಕೆ ಹೋಗ್ತಿದ್ದೀವಿ. ಪುನಿ ಹೋಗೋಣ. ಫೈನಲಿ ಹೊರಟಿದ್ದೀವಿ ಚಿಕನ್ ತರಕ್ಕೆ. ಫುಲ್ ಗ್ರೀನರಿ, ತುಂಬ ನೇಚರ್ ಮಾತ್ರ ಸಕ್ಕತ್ತಾಗಿದೆ. ಫ್ರೆಶ್ ಏರ್ ಬರುತ್ತೆ ಇಲ್ಲಿ. ತುಂಬಾ ಚೆನ್ನಾಗಿದೆ ನಮ್ಮ ಲೇಔಟು. ಇದನ್ನು ನಮ್ಮ ಲೇಔಟ್ ಬ್ಲಾಗ್ ಕೂಡ ಮಾಡ್ತೀನಿ. ಮತ್ತು ಫಿಶ್ ತೊಗೊಂಡು ಬಂದಾಯಿತು. ಈಗ ಫಿಶಲ್ಲಿ ಕಬಾಬ್ ಮತ್ತು ಚಿಕನಲ್ಲಿ ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಇದೆ. ನನಗೆ ಪರ್ಫೆಕ್ಟಾಗಿ ಕುಕ್ಕಿಂಗ್ ಬರಲ್ಲ, ಮ್ಯಾನೇಜಬಲ್ ಆಗಿ ಮಾಡ್ತೀನಿ. ಅದಕ್ಕೆ ನಮ್ಮ ಅತ್ತೆ ಹೆಲ್ಪ್ ತೊಗೊಂಡು ಕುಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅತ್ತೆ ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀನಿ, ಬನ್ನಿ ಮಾಡೋಣ. ಇವಾಗ ಏನು ಮಾಡಬೇಕತ್ತೆ? ಚಿಕನ್ ವಾಶ್ ಮಾಡ್ಕೊಳ್ಳೋಣ ಫಸ್ಟು. ಚಿಕನ್ ಫಿಶ್ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಚಿಕನ್ ವಾಶ್ ಮಾಡ್ತಾ ಇದ್ದೀನಿ. ಫಿಶ್ಗೆ ಫಿಶ್ ಕ್ಲೀನ್ ಮಾಡ್ಕೋಬೇಕು. ಮತ್ತೆ ಫಿಶ್ ಹಾಕೊಂಡಿದ್ದೀನಿ. ಸರಿ, ಬನ್ನಿ ಯುಟಿಲಿಟಿ ವಾಶ್ ಮಾಡೋಣ ಈಗ ಚಿಕನ್ನ. ನಾವು ಕಿಚನ್ ಪಕ್ಕನೇ ಯುಟಿಲಿಟಿ ಮಾಡಿಸ್ಕೊಂಡಿದ್ದೀವಿ. ಕಿಚನ್ ಪಕ್ಕನೇ ಮಾಡಿಸ್ಕೊಂಡ್ರೆ ತುಂಬ ಬೆಸ್ಟು. ಈಸಿಯಾಗಿ ವಾಶ್ ಎಲ್ಲ ಮಾಡ್ಕೋಬೋದು. ಪಾತ್ರೆ ಕೂಡ ನಾವು ಇಲ್ಲೇ ಬೆಳಗ್ತೀವಿ. ಚಿಕನ್ ಫಿಶ್ ಎಲ್ಲ ವಾಶ್ ಮಾಡಿ ಆಯಿತು. ಇವಾಗ ಕಬಾಬಿಗೆ ಕಲಿಸ್ಬೇಕು ಮತ್ತು ಚಿಕನ್ ಸಾಂಬಾರು ಮಾಡಬೇಕು. ನಮ್ಮ ಅತ್ತೆ ಹೇಳ್ಕೊಡ್ತಾರೆ ಹೇಗೆ ಮಾಡೋದು ಅಂತ. ಇಲ್ಲಿ ಮೊಟ್ಟೆ ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೋ. ಫ್ರಿಜ್ಜಲ್ಲಿ ಒಂದು ಸಾಕ ಮೊಟ್ಟೆ? ಒಂದು ಸಾಕು. 1 kg ಒಂದು ಮೊಟ್ಟೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಷ್ಟು ಕಬಾಬ್ ಪೌಡ್ರ್ ಹಾಕಿ? 1 kgಗೆ 2 ಹಾಕ್ಯಾ? 2 ಹಾಕು. 2 ಬೇಕು. ಹಾಕೋ. ಕಬಾಬ್ ಪೌಡ್ರ್ ಹಾಕ್ತಿದ್ದೀನಿ. ಕಬಾಬ್ ಪೌಡ್ರ್ ಹಾಕ್ತಿದ್ದೆ, ಹಾಕು. ಅದನ್ನ ಮೊಟ್ಟೆ ಹಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು. ಒಂದು ಮೊಟ್ಟೆ ಹಾಕ್ಲಾ? ಒಂದು ಹಾಕು. ಎರಡು ಬೇಕು ಅನ್ಸುತ್ತೆ, ಇರ್ಲಿ ಒಂದು ಹಾಕಿದ್ರು ಅಲ್ವಾ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕ್ಲಿರುತ್ತೆ? ಸ್ವಲ್ಪ ಹಾಕು, ಅದ್ರಲ್ಲಿ ಅರ್ಧ ಸ್ಪೂನು. ಇಷ್ಟು ಹಾಕ್ಲಾ? ಅಷ್ಟು ಹಾಕು. ಅದು ಬೆಳ್ಳುಳ್ಳಿ ಪೇಸ್ಟು. ಇದೆಷ್ಟು ಹಾಕಿ? ಅದೊಂದು ಸ್ಪೂನ್ ಹಾಕು. 1 ಸ್ಪೂನ್ ಹಾಕಲ್ಲ? ಎಷ್ಟು ಹಾಕ್ಲಾ? ಅಷ್ಟು ಹಾಕಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ. ಎಷ್ಟು ಹಾಕ್ಲಾ? ರುಚಿಗೆ ತಕ್ಕನಾಗ ಹಾಕಬೇಕು. ಅದೊಂದು ಸ್ಪೂನ್ ಹಾಕು. 1 ಸ್ಪೂನ್ ಹಾಕ್ಲಾ? ನೋಡಿ ಇಷ್ಟು ಸಾಕಾ? ಸ್ವಲ್ಪ ಕಡಿಮೆ ಹಾಕ್ಲಾ? ಇಷ್ಟು ಕಮ್ಮಿ. ಒಂದು ಒಂದು ಬೇಕು. ಎಲ್ಲಿದೆ ನಿಂಬೆಹಣ್ಣು? ನಿಂಬೆಹಣ್ಣು ಕವರಲ್ಲಿದೆ, ಫ್ರಿಜ್ಜಲ್ಲಿ ಕವರಲ್ಲಿದೆ. ಒಂದು ಫುಲ್ ಹಾಕ್ಲಾ? ಒಂದು ಬೇಕು. ಹಂಗೆಲ್ಲ ನೀಟಾಗಿ ಹಚ್ಬೇಕು. ನೀಟಾಗಿ ಅದನ್ನ ಮಿಕ್ಸ್ ಮಾಡಬೇಕು. ಖಾರ ಉಪ್ಪು ಎಲ್ಲ ನೀವು ಚೆನ್ನಾಗಿ ಹತ್ಬೇಕು. ಅರ್ಧ ಗಂಟೆ ಬಿಟ್ಟು ಫ್ರೈ ಮಾಡ್ಬೋದು. ಫಿಶ್ಗೆ ಮಸಾಲೆ ಎಲ್ಲ ಹಾಕಿಟ್ಟಿದ್ದೀವಿ. ಇದು ಎಷ್ಟೊತ್ತು ಬಿಡಬೇಕತ್ತೆ? ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಬೇಕಾ? ಸರಿ, ಅರ್ಧ ಗಂಟೆ ಪ್ಲೇಟ್ ಹೊತ್ತಿಗೆ ಇದಾದ್ಮೇಲೆ ನಾವು ಚಿಕನ್ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ. ಇದನ್ನ ಮುಚ್ಚಿಬಿಟ್ಟು ಸೈಡಿಗೆ ಇಟ್ಟಿರ್ತೀನಿ. ಚಿಕನ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸರಿ, ಅದು ಏನು ಮಾಡಿ ಎಲ್ಲ ಇಟ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಸರಿ, ಮಾಡ್ಕೋ. ಟೊಮೊಟೊ ಕಟ್ ಮಾಡ್ಕೋ. ಸ್ವಲ್ಪ ಕಟ್ಟಾಗಿರೋದಿದೆ, ಅದಕ್ಕೆ ಇನ್ನೊಂದು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಸಾಕು. ಟೊಮೊಟೊ ಆದ್ಮೇಲೆ ಇನ್ನೇನು ಹಾಕ್ಬೇಕತ್ತೆ? ಸಾಂಬಾರ್ ಸೊಪ್ಪು ಬೇಕು, ತಗೋಬರ್ಲಾ? ತಗೋಬರ್ಲಿ. ಟೊಮೊಟೊ ಸಣ್ಣ 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 ಸಣ್ಣಕ್ಕೆ
ಹೆಚ್ಚಿಲ್ಲ ಹೆಚ್ಚಬೇಕು. ಸಾಂಬಾರ್ ಸೊಪ್ಪು ವಾಶ್ ಮಾಡ್ಕೊ ಬರ್ತೀನಿ ಇವಾಗ. ಅದನ್ನ ಸಣ್ಣ ಕಟ್ ಮಾಡಿದ್ರೆ ಇಷ್ಟು ಸ್ವಲ್ಪ ಹಾಕ್ಬೋದಾ? ಅದಕ್ಕೂ ಹಾಕ್ಬೋದು, ಇಲ್ಲ ಸಾಂಬಾರಿಗೂ ಹಾಕ್ಬೋದು. ಸಾಂಬಾರ್ಗೂ ಹಾಕ್ಬೋದಾ? ಅದನ್ನ ಅಷ್ಟು ಕಟ್ ಮಾಡ್ಕೊಂಡ್ರೆ ಆಗುತ್ತೆ. ಸ್ವಲ್ಪ ಅಲ್ಲಿ ಹಾಕಿದೀವಲ್ಲ ಇವಾಗ ಮುಂಚೆನೆ, ಎರಡಕ್ಕೂ ಆಗುತ್ತೆ. ಕಟ್ ಮಾಡ್ಕೊ. ಸಣ್ಣ ಕಟ್ ಮಾಡ್ಕೊಂಡು ಫಿಶ್ ಕಬಾಬಿಗೆ ಸಾಂಬಾರಿಗೂ ಆಗುತ್ತದೆ. ಬಾಣಲಿಗೆ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಆದ್ಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಬೇಕು ಅಂತ ಅತ್ತೆ ಹೇಳಿದ್ರು. ಅದಾದ್ಮೇಲೆ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊನು ಚೆನ್ನಾಗಿ ಫ್ರೈ ಆದ್ಮೇಲೆ ಸಾಂಬಾರ್ ಸೊಪ್ಪು ಹಾಕಿದ್ದೀನಿ. ಈಗ ನೆಕ್ಸ್ಟ್ ಏನ್ ಹಾಕ್ಬೇಕತ್ತೆ? ಇದನ್ನ ಹಾಕು, ಚಕ್ಕೆ ಲವಂಗ ಪೌಡ್ರ್ ಹಾಕು. ಪೌಡ್ರ್ ಹಾಕ್ಬೇಕು. ಎಷ್ಟು ಹಾಕಿ? ಸ್ವಲ್ಪ ಹಾಕು. ಸ್ವಲ್ಪ ಇಷ್ಟು ಹಾಕ್ಲಾ? ಈಗ ಸ್ವಲ್ಪ ಬೇಕು. ಇಷ್ಟು? ಇನ್ನೂ ಸ್ವಲ್ಪ ಚಕ್ಕೆ ಲವಂಗ ಪೌಡ್ರ್ ಹಾಕ್ತೀನಿ. ಹೌದು ನೋಡಿ ಇಷ್ಟು ಹಾಕ. ಇದಾದ್ಮೇಲೆ ಏನು ಹಾಕ್ಬೇಕು? ಇದಾದ್ಮೇಲೆ ಇನ್ನು ಅದು ಸ್ವಲ್ಪ ಫ್ರೈ ಆಗಲಿ. ಅದಕ್ಕೆ ಕಾಯಿ ಹಾಕು. ಕಾಯಿ ಎಷ್ಟು ಹಾಕ್ಲಿ? ಕಾಯಿ ಇಷ್ಟು ಹಾಕ್ಲಾ? ಹಾಕು, ಬೇಕು ಹಾಕು. ನಿನ್ನ ಕೈಲಿ ಒಂದು 2 ಇಡಿ ಹಾಕು. ಇಷ್ಟು ಹಾಕ್ಲಾ? ಅಷ್ಟು ಹಾಕು. ಕಾಯಿ ಕೂಡ ಫ್ರೈ ಮಾಡ್ಬೇಕಾ? ಸ್ವಲ್ಪ 2 ನಿಮಿಷ. ಆಮೇಲೆ ಖಾರ ಪುಡಿ ತಗೋ, ಸಾಂಬಾರ್ ಪುಡಿ, ಧನಿಯಾ ಪುಡಿ. ಫ್ರೈ ಆಗ್ತಿರ್ಲಿ. ಫ್ರೈ ಆಗ್ತಾ ಇರಲಿ. ಖಾರ ಪುಡಿ, ಸಾಂಬಾರ್ ಪುಡಿ ಯಾವುದು? ಅದೇ ಪಕ್ಕದ್ದು. ಪುಡಿ ಹಾಕು. ಖಾರ ಪುಡಿ ಇಷ್ಟು ಹಾಕ್ಲಾ? ಅಷ್ಟು ಬೇಕು. ಆಮೇಲೆ ಏನು ಹಾಕ್ಲಿ? ಇನ್ನೊಂದು ಚೂರು ಹಾಕು. ಇನ್ನೊಂಚೂರು ಹಾಕ್ಲಾ? ಇಷ್ಟು? ಚೂರು. ಸಾಕು. ಅದಾದ್ಮೇಲೆ ಧನಿಯಾ ಪುಡಿ, ಸಾಂಬಾರ್ ಪುಡಿ ಇಷ್ಟು ಹಾಕ್ಲಾ? 1 ಸ್ಪೂನ್ ಹಾಕ್ಲಾ? ಯಾಕೆ ಬೇಕು ಹಾಕು. ಇನ್ನೊಂದು ಹಾಕು. ಇಷ್ಟು ಹಾಕ್ಲಾ? ಹಾಕು. ಸ್ವಲ್ಪ ಮಾಡ್ತೀವಿ ಅಂದರೆ ಸ್ವಲ್ಪ ಹಾಕ್ಬೇಕು. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿ. ಅದು ಸ್ವಲ್ಪ ಫ್ರೈ ಮಾಡಿ ಕುಕ್ಕರಲ್ಲಿದೆ ತಗೋ. ಇದ್ರೊಳಗೆ ಡೈರೆಕ್ಟಿಗೆ ಹೌದಾ? ಸ್ವಲ್ಪ ಅದು ಹೊಡ್ಕೊ. ಎಣ್ಣೆ ಹಾಕು. ಸಾಕು. ಸ್ವಲ್ಪ ಫ್ರೈ ಆಗಲಿ. ಇಷ್ಟು ಹಾಕ್ಲಾ? ಹಾಕು. ಅದನ್ನ ಹಾಕು, ಸ್ಪೂನ್ ಹಾಕು. ಈಗ ಮಿಕ್ಸಿ ಮಾಡ್ಕೊ. ಮಿಕ್ಸಿಗೆ ಹಾಕ್ಲಾ? ಮಿಕ್ಸಿಗೆ ಹಾಕೊಂಡು ತಣ್ಣಗಾಯ್ತಾ? ಹಾಕು, ಒಂದು ಲೋಟದಷ್ಟು ಬೇಕು. ಹೌದಾ? ಸಾಕು. ಈಗ ಉಪ್ಕೊಂಡ್ಬಿಟ್ಟು ಅದರೊಳಗೆ ಹುಯ್ ಕುಕ್ಕರ್ ಒಳಗೆ. ಆಯ್ತು, ರೆಡಿ ಆಯಿತು. ಹುಯ್ಯು ಕುಕ್ಕರ್ ಒಳಗೆ ಹುಯ್ದ್ಬಿಟ್ಟು ಸಾಂಬಾರು ರೆಡಿ ಮಾಡಿ. ತಗೊಂಡ್ಬಿಡೋಣ. ಹಾಕಿದ್ವಿ ಸಾಂಬಾರು. ಮೊಟ್ಟೆ ಕೋಳಿ ಸಾರು ಮಾಡಿದ್ದೀವಿ. ನೀವೇ ಹೇಳ್ಕೊಟ್ಟಿರೋದು ಚೆನ್ನಾಗಾಗಿದೆ ಅನ್ಸುತ್ತೆ. ತಿನ್ನಿ, ಟೇಸ್ಟ್ ಮಾಡಿ. ಮೊಟ್ಟೆನೇ ತಿಂದ್ಬಿಡ್ತೀನಿ. ಸೂಪರ್ ಆಗಿದೆಯಾ? ಸೂಪರ್ ಇದೆ. ಸೂಪರ್ ಆಗಿದೆ. ಚಿಕನ್ ನೋಡಿ ಅತ್ತೆ, ಫಿಶ್ ಹೇಗಿದೆ, ಬೆಂದಿದ್ಯಾ? ಚೆನ್ನಾಗಿ
ಚೆನ್ನಾಗಿದ್ಯಾ? ಸೂಪರ್ ಅದು ಚೆನ್ನಾಗಿ ಬಂತು. ಫೈನಲಿ ಇವತ್ತು ಚಿಕನ್ ಸಾಂಬಾರ್ ಮತ್ತೆ ಫಿಶ್ ಮಾಡೋದು ಕಲ್ತಿದ್ದೀನಿ. ನೆಕ್ಸ್ಟ್ ಇಂದ ನಾನೇ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಇನ್ನೂ ನನ್ನ ವಿಡಿಯೋಸ್ ಬೇಕು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.